5ನೇ ದಿನದ ಯುದ್ಧ. ಇರಾನ್ ದಾಳಿಗೆ ಟ್ರಂಪ್ ಶೇಕ್ 5 ದಿನ ಕದನ ವಿರಾಮ ಘೋಷಣೆ ಮಾಡಿದ್ಯಾಕೆ? ಅಮೆರಿಕಾಗೆ ಇರಾನ್ ವಾರ್ನಿಂಗ್ ಏನು? ಭಾರತಕ್ಕೆ ಬರ್ತಾ ಇವೆ 2 ಹಡಗುಗಳು. ಗ್ಯಾಸ್ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಇದು ಕದನ ವಿರಾಮ ಕಂಡೀಷನ್ ಅಪ್ಲೈ ಸ್ಟೋರಿ. ಇರಾನ್ ಮೇಲೆ ದಾಳಿ ಮುಂದುವರೆದಿದೆ. 2 ಇಂಧನ ಕೇಂದ್ರ ಗುರಿಯಾಗಿಸಿ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಇಸ್ಫಹಾನ್ ಮತ್ತು ಕೋರಂ ಶಹರ್ ತೈಲ ಘಟಕವನ್ನ ಟಾರ್ಗೆಟ್ ಮಾಡಲಾಗಿದೆ. ಅದರ ಮೇಲೆ ದಾಳಿ ನಡೆದಿದೆ. 2 ಇಂಧನ ಘಟಕಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗಿದೆ. ಇಂಧನ ಕ್ಷೇತ್ರದ ಮೇಲೆ ದಾಳಿ ಮಾಡಲ್ಲ ಅಂತಲೇ ಈ ದಾಳಿಯನ್ನ ಮಾಡಲಾಗಿದೆ. ಒಂದು ಕಡೆ ಕದನ ವಿರಾಮ 5 ದಿವಸ ಈ ಯುದ್ಧ ನಡೆಯಲ್ಲ ಅನ್ನೋ ಅರ್ಥದಲ್ಲಿ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ರು. ಬಟ್ ಅದ್ರ ಬೆನ್ನಲ್ಲೇ ಮತ್ತೆ ತೈಲ ಘಟಕದ ಮೇಲೂ ದಾಳಿ ಮಾಡಲ್ಲ ಅಂತಾನೂ ಹೇಳಿದ್ರು. ಬಟ್ ಈಗ 2 ಇಂಧನ ಘಟಕಗಳನ್ನ ಗುರಿಯಾಗಿಸಿ ಜಂಟಿ ದಾಳಿಯನ್ನ ಮಾಡಲಾಗಿದೆ. ಅಟ್ಯಾಕ್ ಮಾಡಲ್ಲ ಅಂತಾನೆ ದಾಳಿಯನ್ನ ಮಾಡಲಾಗ್ತಾ ಇದೆ. ಅದು ಕೂಡ ತೈಲ ಘಟಕವನ್ನೇ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿದೆ. ಇಂಧನ ಘಟಕ ಗುರಿಯಾಗಿಸಿ ಜಂಟಿ ದಾಳಿಯನ್ನ ಮಾಡಲಾಗಿದೆ. ಸೊ ಈಗ ಇದಕ್ಕೆ ಇರಾನ್ ಯಾವ ತರ ಉತ್ತರ ಕೊಡುತ್ತೆ ನೋಡಬೇಕು. ಇಸ್ಫಹಾನ್ ಮತ್ತೆ ಕೋರಂ ಶಹರ್ ಮೇಲೆ ದಾಳಿಯಾಗಿದೆ. ಯುದ್ಧಕ್ಕೆ ಟ್ರಂಪ್ ವಿರಾಮವನ್ನ ಘೋಷಿಸಿದ್ರು ಕೂಡ, ಕದನ ವಿರಾಮ ಘೋಷಿಸಿದ್ರು ಕೂಡ ಇರಾನ್ ಮೇಲೆ ದಾಳಿಯಾಗಿದೆ. ಮತ್ತೆ ಇರಾನ್ ಕೂಡ ತನ್ನ ಪ್ರತಿ ದಾಳಿಯನ್ನ ಮುಂದುವರಿಸಿಕೊಂಡು ಹೋಗಿದೆ. ಕುವೈತ್ ಮೇಲೆ ಕ್ಷಿಪಣಿ ಡ್ರೋನ್ಗಳಿಂದ ಇರಾನ್ ಅಟ್ಯಾಕ್ ಅನ್ನ ಮಾಡಿದೆ. ಇರಾನ್ನ ಕ್ಷಿಪಣಿ ಡ್ರೋನ್ಗಳನ್ನ ಇಸ್ರೇಲ್ ಹೊಡೆದು ಉರುಳಿಸಿದೆ. ವಿದ್ಯುತ್ ಪ್ರಸರಣದ ಘಟಕದ ಮೇಲಿನ ದಾಳಿಯಿಂದ ವಿದ್ಯುತ್ ಈಗ ಕಟ್ ಮಾಡಲಾಗಿದೆ. ಇರಾನ್ ತನ್ನ ದಾಳಿಯನ್ನ ಮುಂದುವರಿಸಿದೆ. ಗಲ್ಫ್ ರಾಷ್ಟ್ರಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡ್ತಾ ಇತ್ತು, ಅದನ್ನ ಮುಂದುವರೆಸಿದೆ. ಕುವೈತ್ ಮೇಲೆ ಕ್ಷಿಪಣಿ ಮತ್ತೆ ಡ್ರೋನ್ಗಳಿಂದ ಅಟ್ಯಾಕ್ ಅನ್ನ ಮಾಡಿದೆ. ಈ ಸಂದರ್ಭದಲ್ಲಿ ಇರಾನ್ ಹಾರಿಸಿದಂತ ಡ್ರೋನ್ ಮತ್ತೆ ಕ್ಷಿಪಣಿಗಳನ್ನ ಇಸ್ರೇಲ್ ಹೊಡೆದು ಉರುಳಿಸಿದೆ. ಈಗ ವಿದ್ಯುತ್ ಪ್ರಸರಣ ಘಟಕದ ಮೇಲೆ ದಾಳಿಯನ್ನ ಮಾಡಿರೋದ್ರಿಂದ ಸದ್ಯಕ್ಕೆ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಲಾಗಿದೆ. ಇನ್ನು ಇಸ್ರೇಲ್ ಮೇಲೆ ಇರಾನ್ ಬೃಹತ್ ದಾಳಿಯನ್ನ ಮಾಡಿದೆ. ಟೆಲ್ ಅವೀವ್ ಮೇಲೆ ಕ್ಷಿಪಣಿಗಳಿಂದ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಇಸ್ರೇಲ್ ಮಿಲಿಟರಿ ನೆಲೆಗಳ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಮಿಲಿಟರಿ ನೆಲೆಗಳ ದಾಳಿ ವೇಳೆ ಹಲವು ಯೋಧರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಟೆಲ್ ಅವೀವ್ ಮೇಲೆ ಕ್ಷಿಪಣಿಗಳಿಂದ ಅಟ್ಯಾಕ್ ಮಾಡಲಾಗಿದೆ. ಇಸ್ರೇಲ್ ಮಿಲಿಟರಿ ನೆಲೆಗಳ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಟೆಲ್ ಅವೀವ್ ಮೇಲೆ ಕ್ಷಿಪಣಿಗಳಿಂದ ದಾಳಿ ಮಾಡಿದಷ್ಟೇ ಅಲ್ಲ, ಮಿಲಿಟರಿ ನೆಲೆಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸೇನೆಯ ಹಲವಾರು ಮಂದಿ ಸಾವನ್ನಪ್ಪಿದ್ದಾರೆ, ಯೋಧರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ. ಇಸ್ರೇಲ್ ಮೇಲೂ ಕೂಡ ಇರಾನ್ ಬೃಹತ್ ದಾಳಿಯನ್ನ ಮಾಡಿದೆ. ಟೆಲ್ ಅವೀವ್ ಮೇಲೆ ಕ್ಷಿಪಣಿ ದಾಳಿ ಇವತ್ತು ಕೂಡ ಮುಂದುವರೆದಿದೆ. 25ನೇ ದಿವಸ ಇವತ್ತು ಯುದ್ಧ ಆರಂಭವಾಗಿ. ನಿನ್ನೆ ಕದನ ವಿರಾಮದ ಬಗ್ಗೆ ಚರ್ಚೆಗಳು ಆಗಿತ್ತು, ಬಟ್ ಯಾವುದೇ ಕದನ ವಿರಾಮ ಕಾಣಿಸ್ತಾ ಇಲ್ಲ. ದಾಳಿ ಪ್ರತಿದಾಳಿ ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇರಾನ್ ಮೇಲೂ ದಾಳಿ ಆಗ್ತಾ ಇದೆ. ಇರಾನ್ ಇದಕ್ಕೆ ಪ್ರತ್ಯುತ್ತರವಾಗಿ, ಪ್ರತೀಕಾರವಾಗಿ ಇಸ್ರೇಲ್ ಮೇಲೂ ದಾಳಿ ಮಾಡ್ತಾ ಇದೆ. ಕುವೈತ್ ಮೇಲೂ ದಾಳಿ ಮಾಡ್ತಾ ಇದೆ. ಇನ್ನು ಇಸ್ರೇಲ್ನ ಜೆರುಸಲಂ ಮೇಲೆ ಇರಾನ್ ದಾಳಿ ಮಾಡಿದೆ. ಬೃಹತ್ ಕಟ್ಟಡದ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ಈ ಅಟ್ಯಾಕ್ ಅನ್ನ ಮಾಡಿದೆ. ಟೆಲ್ ಅವೀವ್ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಅಷ್ಟೇ ಅಲ್ಲ, ಇನ್ನೊಂದು ಕಡೆ ಇಸ್ರೇಲ್ನ ಜೆರುಸಲೆಂ ಮೇಲೂ ಕೂಡ ಇರಾನ್ ದಾಳಿಯನ್ನ ಮಾಡಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಡ್ರೋನ್ಗಳಿಂದ ಅಟ್ಯಾಕ್ ಮಾಡಿದೆ. ಬೃಹತ್ ಕಟ್ಟಡದ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಇದು ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನ ಮಾಡಿರುವಂತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಇದು ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿರೋದು. ಯಾಕಂದ್ರೆ ಬೃಹತ್ ಕಟ್ಟಡವನ್ನ ಇಲ್ಲಿ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ಮಾಡಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಉಡಾಯಿಸಿದೆ, ಅಂದ್ರೆ ಅದನ್ನ ಬಳಸಿ ಈ ದಾಳಿಯನ್ನ ಮಾಡಲಾಗಿದೆ. ಒಂದ್ ಕಡೆ ಮಿಲಿಟರಿ ನೆಲೆಗಳ ಮೇಲೂ ಅಟ್ಯಾಕ್ ಮಾಡಿದೆ, ಇನ್ನೊಂದ್ ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಬೃಹತ್ ಕಟ್ಟಡಗಳನ್ನು ಟಾರ್ಗೆಟ್ ಮಾಡಿದೆ.
ಮಧ್ಯಪ್ರಾಚ್ಯದಲ್ಲಿ 25ನೇ ದಿನದ ಯುದ್ಧ ಮುಂದುವರೆದಿದೆ. ಅಮೆರಿಕ ಇಂಧನ ಟ್ಯಾಂಕರ್ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಐಆರ್ಜಿಸಿ ಪಡೆ ಅಟ್ಯಾಕ್ ಅನ್ನು ಮಾಡಿದೆ. ಸಮುದ್ರದಲ್ಲಿ ಯುಎಸ್ ಇಂಧನ ಟ್ಯಾಂಕರ್ ಉಡೀಸಾಗಿದೆ. ಮತ್ತೆ ಈ ದಾಳಿಯ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದೆ ಐಆರ್ಜಿಸಿ. ಸಮುದ್ರದಲ್ಲಿ ಯುಎಸ್ ಇಂಧನ ಟ್ಯಾಂಕರ್ ಉಡೀಸ್ ಮಾಡಿರುವಂತ ಒಂದು ವಿಡಿಯೋ ಇದೀಗ ಐಆರ್ಜಿಸಿ ಅದನ್ನು ರಿಲೀಸ್ ಮಾಡಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಐಆರ್ಜಿಸಿ ಪಡೆ ಅಟ್ಯಾಕ್ ಅನ್ನು ಮಾಡಿತ್ತು. ಹಿಂದಿನ ದಾಳಿಯ ವಿಡಿಯೋ ಇದು ಐಆರ್ಜಿಸಿ ರಿಲೀಸ್ ಮಾಡಿದೆ. ಸಮುದ್ರದಲ್ಲಿ ಯುಎಸ್ ಇಂಧನ ಟ್ಯಾಂಕರ್ ಉಡೀಸ್ ಮಾಡಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ವಿಡಿಯೋನ ಐಆರ್ಜಿಸಿ ರಿಲೀಸ್ ಮಾಡಿದೆ. ಇಂಧನ ಟ್ಯಾಂಕರ್ ಇದು ಪರ್ಷಿಯನ್ ಕೊಲ್ಲಿಯಲ್ಲಿ ಅಟ್ಯಾಕ್ ಮಾಡಲಾಗಿತ್ತು. الله أكبر الله أكبر انهدام نفتش امریکایی در محدوده شمال خلیج فارس به انتقام خون سرور و قائد و امام مظلوم و شهیدمان ಹೆಜ್ಬುಲ್ಲಾ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ. ಸೌತ್ ಬೈರೂತ್ನ 7 ಪ್ರದೇಶಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಸೌತ್ ಬೈರೂತ್ನ 7 ಕಡೆ ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಇಸ್ರೇಲ್ ಏರ್ ಸ್ಟ್ರೈಕ್ಗೆ ಹಲವು ಕಟ್ಟಡಗಳು ಧ್ವಂಸಗೊಂಡಿವೆ. ಲೆಬನಾನ್ ಮೇಲಿನ ದಾಳಿಯಲ್ಲಿ 2 ಸಾವನ್ನಪ್ಪಿದ್ದಾರೆ ಅಂತಾನೂ ಮಾಹಿತಿ ಇದೆ. ಹೆಜ್ಬುಲ್ಲಾ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡಿದೆ. ಸೌತ್ ಬೈರೂತ್ನ 7 ಪ್ರದೇಶಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಇಸ್ರೇಲ್ ಏರ್ ಸ್ಟ್ರೈಕ್ಗೆ ಹಲವು ಕಟ್ಟಡಗಳು ಧ್ವಂಸವಾಗಿದೆ. ಸೌತ್ ಬೈರೂತ್ನ 7 ಕಡೆ ಈ ಏರ್ ಸ್ಟ್ರೈಕ್ ಮಾಡಿರೋದು. ಲೆಬನಾನ್ ಮೇಲಿನ ದಾಳಿಯ ಸಂದರ್ಭದಲ್ಲಿ 2 ಸಾವನ್ನಪ್ಪಿದ್ದಾರೆ ಅಂತ ಕೂಡ ವರದಿಯಾಗಿದೆ. ಈಗ 7 ಪ್ರದೇಶಗಳ ಮೇಲೆ ಸೌತ್ ಬೈರೂತ್ನಲ್ಲಿ ಅಟ್ಯಾಕ್ ಮಾಡಲಾಗಿದೆ. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿರೋದು ಈ 7 ಪ್ರದೇಶಗಳಲ್ಲಿ ಲೆಬನಾನ್ನಲ್ಲಿ. ಹಲವು ಕಟ್ಟಡಗಳು ಇದರಲ್ಲಿ ಧ್ವಂಸಗೊಂಡಿದೆ. ಹಲವರು ಸಾವನ್ನಪ್ಪಿದ್ದಾರೆ. 2 ಸಾವನ್ನಪ್ಪಿದ್ದಾರೆ ಸೋಫಾರ್ ಅಂತೇಳಿ ವರದಿಯಾಗಿದೆ. ಇರಾನ್ಗೆ 5 ದಿನಗಳ ಡೆಡ್ಲೈನ್ ಅನ್ನ ಕೊಟ್ಟಿದೆ ಅಮೆರಿಕ. 5 ದಿನಗಳ ಡೆಡ್ಲೈನ್ ಹಿಂದಿರುವಂತ ಪ್ಲಾನ್ ಏನ್ ಹಂಗಾದ್ರೆ? ಪಶ್ಚಿಮ ಏಷ್ಯಾದಲ್ಲಿ ಮತ್ತಷ್ಟು ಶಕ್ತಿ ಹೆಚ್ಚಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಟ್ರಂಪ್ ಪ್ಲಾನ್ ಅನ್ನ ಮಾಡಿದಾರಾ? ಅದಕ್ಕೆ ಅವಕಾಶವನ್ನ ತಗೊಳ್ತಾ ಇದ್ದಾರಾ? ಸಮಯಾವಕಾಶವನ್ನ. ಶುಕ್ರವಾರದ ಒಳಗೆ ಪಶ್ಚಿಮ ಏಷ್ಯಾಗೆ ಅಮೆರಿಕದ ನೌಕಾಪಡೆ ಬರುವಂತ ನಿರೀಕ್ಷೆಗಳಿದೆ. ಪಶ್ಚಿಮ ಏಷ್ಯಾದತ್ತ ಸಾವಿರಾರು ನೌಕಾಪಡೆಗಳು ಎಂಟ್ರಿ ಆಗ್ತಾ ಇದೆ ಅಂತೆ. ತನ್ನ ಮಿಲಿಟರಿ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಟ್ರಂಪ್ ಈ 5 ದಿನದ ಸಮಯವನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಒಂದ್ ಕಡೆ ನಿನ್ನೆಯಿಂದ ಆಗ್ತಿರೋದು ಈ ಡೆಡ್ಲೈನ್ ಕೊಟ್ಟರು 5 ದಿವಸ ನಾವು ಯಾವುದೇ ದಾಳಿಯನ್ನ ಮಾಡಲ್ಲ ಅಂತ ಹೇಳಿದಾಗ ಇರಾನ್ನ ಈ ದಾಳಿ ಅಥವಾ ಪ್ರತೀಕಾರಕ್ಕೆ ಟ್ರಂಪ್ ಬೆದರಿದ್ರ, ಒಂದ್ ಹೆಜ್ಜೆ ಹಿಂದೆ ಇಟ್ರ ಅಂತ ಚರ್ಚೆ ಆಗ್ತಾ ಇತ್ತು. ಬಟ್ ಇಲ್ಲಿ ಸಮಯಾವಕಾಶ ತಗೊಳ್ತಿದ್ದಾರೆ ಅಂತಾನೂ ಕೂಡ ಚರ್ಚೆಗಳು ನಡೀತಾ ಇದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಂತಿಲ್ಲ. ಟ್ರಂಪ್ ಮಾತಿಗೆ ಇರಾನ್ ಒಪ್ಕೊಳ್ತಾ ಇಲ್ಲ. ತೈಲ ಬೆಲೆಯಲ್ಲಿ ಮತ್ತಷ್ಟು ಏರಿಕೆ ಆಗ್ತಾ ಇದೆ. ತೈಲ ಬೆಲೆಯಲ್ಲಿ 4% ಏರಿಕೆ ಆಗಿದೆ. ಯುದ್ಧ ಹೀಗೆ ಮುಂದುವರೆದ್ರೆ ಜಾಗತಿಕವಾಗಿ ಮತ್ತಷ್ಟು ಎಫೆಕ್ಟ್ ಆಗುತ್ತೆ. ತೈಲ ಬೆಲೆಯಲ್ಲಿ ಮತ್ತೆ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ. ಒಂದ್ ಕಡೆ ಇರಾನ್ ಟ್ರಂಪ್ ಮಾತಿಗೆ ಒಪ್ಕೊಳ್ತಾ ಇಲ್ಲ. ಅದರ ಪರಿಣಾಮ ಜಾಗತಿಕವಾಗಿ ನಾವು ಗಮನಿಸ್ತಾ ಇದ್ದೀವಿ. ಹರ್ಮುಜ್ ಜಲಸಂಧಿಯನ್ನ ತನ್ನ ಕಪಿಮುಷ್ಟಿಯಲ್ಲಿ ತಗೊಳ್ಳೋದಕ್ಕೆ ಅಮೆರಿಕ ಪ್ರಯತ್ನ ಪಡ್ತಾ ಇದೆ. ಸೊ ಇರಾನ್ ಅಲ್ಲಿ ಒಂದಿಷ್ಟು ತೆರಿಗೆ ವಿಧಿಸೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಈ ಮಧ್ಯದಲ್ಲಿ ಕೂತು ಮಾತನಾಡೋದಕ್ಕೆ ಒಂದಿಷ್ಟು ಕಂಡೀಷನ್ಸ್ ಅನ್ನ ಮೊದಲೇ ಇರಾನ್ ಹಾಕಿತ್ತು. ಅದಕ್ಕೆ ಅಮೆರಿಕ ಈಗ ಒಪ್ಕೊಳ್ಳುತ್ತಾ, ಇಸ್ರೇಲ್ ಒಪ್ಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಮಧ್ಯದಲ್ಲಿ 5 ದಿವಸ ಡೆಡ್ಲೈನ್ ಅನ್ನ ಟ್ರಂಪ್ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಭೀಕರ ಯುದ್ಧ ನಡೀತಾ ಇದೆ. ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಭಾರತದ ರಕ್ಷಣಾ ವ್ಯವಸ್ಥೆ ಬಗ್ಗೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್, 3 ಸೇನೆಗಳ ಮುಖ್ಯಸ್ಥರು, ಡಿಆರ್ಡಿಒ ಅಧ್ಯಕ್ಷರು ಪಾಲ್ಗೊಂಡಿದ್ದಾರೆ. ಡಿಆರ್ಡಿಒ ಅಧ್ಯಕ್ಷ ಡಾಕ್ಟರ್ ಸಮೀರ್ ಕಾಮತ್ ಹಾಗೇನೆ ಇತರರು ಈ ಮಹತ್ವದ ಸಭೆಯಲ್ಲಿ ರಕ್ಷಣಾ ವ್ಯವಸ್ಥೆಯ ಕುರಿತಂತೆ ಸಭೆ ನಡೀತಾ ಇರೋದು. ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಭಾರತದ ರಕ್ಷಣಾ ವ್ಯವಸ್ಥೆ ಬಗ್ಗೆ ಮೀಟಿಂಗ್ ಅನ್ನ ಮಾಡ್ತಿರೋದು. 3 ಸೇನೆಗಳ ಮುಖ್ಯಸ್ಥರು, ಡಿಆರ್ಡಿಒ ಅಧ್ಯಕ್ಷರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳನ್ನ ಕೈಗೊಳ್ತಾರೆ ಅನ್ನೋದು ಈಗಿರುವಂತ ಕುತೂಹಲ. ಆಲ್ರೆಡಿ ನಮ್ಮ ದೇಶಕ್ಕೆ ಆ ಯುದ್ಧ, ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಯುದ್ಧದ ಬಿಸಿ ತಟ್ತಾ ಇದೆ. ಇಲ್ಲಿ ಅನಿಲ ಕೊರತೆ ಎದುರಾಗಿದೆ. ಆಲ್ರೆಡಿ ನಿನ್ನೆನೂ ಮೋದಿ ಅವರು ಸಮಸ್ಯೆ ಆಗದಂತೆ ನೋಡ್ಕೊಳ್ಳಿ ಅಂತ ಹೇಳಿ ಉನ್ನತ ಮಟ್ಟದ ಅಧಿಕಾರಿಗಳಿಗೆ, ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ರು. ಇವತ್ತು ರಕ್ಷಣಾ ವ್ಯವಸ್ಥೆ ಬಗ್ಗೆ ಸಭೆ ನಡೀತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ
ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಕದನ ವಿರಾಮ ಆಯ್ತಾ ಅಂತ ಹೇಳಿ ಚರ್ಚೆಗಳ ಬೆನ್ನಲ್ಲೇ ಇವತ್ತು ಮತ್ತಷ್ಟು ಭೀಕರತೆಯನ್ನ ಪಡ್ಕೊಂಡಿದೆ ಯುದ್ಧ. ಹಾಗಾಗಿ ಇರಾನ್ ವರ್ಜನ್ ಏನು, ಅಮೆರಿಕ ತನ್ನ ಸೇನಾ ಬಲವನ್ನ ಹೆಚ್ಚು ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಈ ಸಮಯಾವಕಾಶವನ್ನ ತಗೊಳ್ತಾ ಈಗ ಭಾರತದ ರಕ್ಷಣಾ ವ್ಯವಸ್ಥೆ ಬಗ್ಗೆನೂ ಮಹತ್ವದ ಚರ್ಚೆಗಳು ಏನ್ ನಡೀತಾ ಇದೆ? ಶರ್ಮಿಳಾ, ಕಳೆದ 24-25 ದಿನಗಳ ಈ ಯುದ್ಧದಲ್ಲಿ ಇಲ್ಲಿಯ ತನಕ ಅಮೆರಿಕ $210 ಬಿಲಿಯನ್ ನಷ್ಟು ಖರ್ಚು ಮಾಡಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಅಂದ್ರೆ ಅಮೆರಿಕನ್ ಟ್ಯಾಕ್ಸ್ ಪೇಯರ್ಸ್ ಏನಿದ್ದಾರೆ ಅವರ ಬೊಕ್ಕಸಕ್ಕೆ ಅತಿ ದೊಡ್ಡ ಪೆಟ್ಟನ್ನ ಟ್ರಂಪ್ ನೇರವಾಗಿ ಕೊಟ್ಟ ಇರೋ ತರ ಸ್ಪಷ್ಟವಾಗಿ ಇಲ್ಲಿ ಗೋಚರವಾಗ್ತಾ ಇರುವಂತದ್ದು. ಯಾಕಂದ್ರೆ ಈ ಯುದ್ಧಕ್ಕೆ ಬೇಕಾಗಿರ್ತಕ್ಕಂತ ಸಿದ್ಧತೆಗಿಂತ ಬದಲಾಗಿ ತಮ್ಮ ಒಂದು ಹಠವನ್ನ ಸಾಧಿಸೋದೇ ಮುಖ್ಯವಾಗಿತ್ತ ಟ್ರಂಪ್ಗೆ. ಇದ್ದಕ್ಕಿದ್ದ ಹಾಗೆ ಈಗ ಇರಾನ್ ಮೇಲೆ ದಾಳಿಯನ್ನ ಮಾಡಿ ಮಾತುಕತೆ ನಡೀತಾ ಇರುವಂತ ಸಂದರ್ಭದಲ್ಲಿ ಖಮೇನಿಯನ್ನ ಹತ್ಯೆ ಮಾಡಿದ್ದು ಈ ರೀತಿಯಾದಂತಹ ವಿಕೋಪಕ್ಕೆ ತಿರುಗುತ್ತೆ ಅಂತೇಳಿ ಬಹುತೇಕವಾಗಿ ಯಾವುದೇ ಮುನ್ನೆಚ್ಚರಿಕೆಯನ್ನ ಟ್ರಂಪ್ ಆಗ್ಲಿ ಅವರ ಸಹೋದ್ಯೋಗಿಗಳಾಗ್ಲಿ ವಹಿಸಿರ್ಲಿಲ್ಲ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಈ ಯುದ್ಧವನ್ನ 1 ವಾರದಲ್ಲಿ ಮುಗಿಸ್ಬಿಡ್ಬೋದು ಅಥವಾ 4 ದಿನದಲ್ಲಿ ಮುಗಿಸ್ಬಿಡ್ಬೋದು. ಖಮೇನಿ ಹತ್ಯೆ ಆಗ್ತಿದ್ದ ಹಾಗೇನೆ ಯುದ್ಧ ಮುಗಿದು ಹೋಗುತ್ತೆ. ಹೀಗೆ ಹಲವು ಲೆಕ್ಕಗಳನ್ನ ಅಮೆರಿಕ ಹಾಕಿಕೊಳ್ತಾ ಇತ್ತು. ಇಸ್ರೇಲ್ ಕೂಡ ಇದಕ್ಕೆ ಹೊರತಾಗಿರ್ಲಿಲ್ಲ. ಆದ್ರೆ ವಾಸ್ತವವಾಗಿ ಆಗ್ತಾ ಇರೋದೇ ಬೇರೆ. ನಾವು ಮಿಲಿಟರಿ ಡಾಕ್ಟ್ರಿನ್ ಅನ್ನ ಗಮನಿಸ್ಕೊಳ್ಬೇಕಾಗತ್ತೆ. ಮಿಲಿಟರಿ ಡಾಕ್ಟ್ರಿನ್ ಅಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ನೋಡೋದಾದ್ರೆ, ಈ ಯಾವುದೇ ಒಬ್ಬ ಕಮಾಂಡರ್ ಇದ್ದಂತವ್ರು, ಕಮಾಂಡರ್ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಉದಾಹರಣೆಗೆ ಈಗ ಖಮೇನಿ ಒಂದು ಆದೇಶವನ್ನ ಕೊಟ್ಟ ನಂತರ ಅವರ ಸ್ಥಾನಕ್ಕೆ ಬರುವಂತ ಇನ್ನೊಬ್ಬ ವ್ಯಕ್ತಿ ಆದೇಶವನ್ನ ಹಿಂಪಡೆಯೋ ತನಕ ಯುದ್ಧವನ್ನ ಕೊನೆಯ ಕ್ಷಣದವರೆಗೂ ಕೊನೆಯ ಹಂತದ ಸಿಪಾಯಿ ಕೂಡ ಮಾಡ್ತಾರೆ ಇರ್ತಾರೆ. ಅದರ ಒಂದು ವಾಸ್ತವತೆಯನ್ನ ಈಗ ಗಮನಿಸ್ತಾ ಇದೀವಿ. ಇಷ್ಟು ಅವರ ಮಿಸೈಲ್ಸ್ ಗಳಿಂದ ಆಗ್ತಾ ಇರುವಂತ ದಾಳಿ, ಡ್ರೋನ್ ಗಳಿಂದ ಆಗ್ತಾ ಇರುವಂತ ದಾಳಿ, ಇವತ್ತು ಕೂಡ ಬಹ್ರೇನ್ ಇರ್ತಕ್ಕಂಥ ಗೂಗಲ್ ನ ಡಾಟಾ ಸೆಂಟರ್ಗೆ ದಾಳಿಯನ್ನ ಮಾಡಿದೆ ಇರಾನ್. ಅದಕ್ಕೆ ಪ್ರತಿಯಾಗಿ ಅಮೆರಿಕ ಮತ್ತು ಇಸ್ರೇಲ್ ಎಷ್ಟೇ ದಾಳಿಯನ್ನು ಇರಾನ್ ಮೇಲೆ ನಡೆಸ್ತಾ ಇದ್ರು, ಇರಾನ್ಗೆ ಎನಿವೆ ಕಳೆದುಕೊಳ್ಳುವಂತದ್ದು ಏನೂ ಇಲ್ಲ. ಅಷ್ಟು ಹಾನಿ ಆಲ್ರೆಡಿ ಆಗಿರೋದ್ರಿಂದಾಗಿ ಈ ಒಂದು ಪ್ರಕ್ರಿಯೆ ಏನ್ ನಡೀತಾ ಇದೆ ಇದು ಅತಿ ದೊಡ್ಡ ಸಮಸ್ಯೆಯನ್ನ ಉಂಟು ಮಾಡ್ತಾ ಇರೋದು. ಆದ್ರೆ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಅಂದ್ರೆ ಭಾರತದ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತ ಉನ್ನತ ಮಟ್ಟದ ಸಭೆ. ಇದರಲ್ಲಿ ನಮ್ಮ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಅವರು ಸೇರಿದ ಹಾಗೆ ನಮ್ಮ 3 ಸೇನಾ ಮುಖ್ಯಸ್ಥರು, DRDO ನ ಮುಖ್ಯಸ್ಥರು ಕೂಡ ಪಾಲ್ಗೊಂಡಿರುವಂತದ್ದು ಸಾಕಷ್ಟು ಕುತೂಹಲ, ಆತಂಕ ಮತ್ತು ಚರ್ಚೆಗೆ ಕಾರಣವಾಗ್ತಾ ಇರುವಂತದ್ದು. ಯಾಕಂದ್ರೆ ನಾವು ಇದನ್ನ ಇಂಡಿವಿಜುವಲ್ ಆಗಿ ನೋಡೋದಕ್ಕೆ ಸಾಧ್ಯ ಇಲ್ಲ ಶರ್ಮಿತಾ. ನಿನ್ನೆ ಪಾರ್ಲಿಮೆಂಟ್ ನಲ್ಲಿ ದೇಶವನ್ನ ಉದ್ದೇಶಿಸಿ ಮಾತನಾಡುವಂತ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೋವಿಡ್ ಕಾಲದ ಉದಾಹರಣೆಯನ್ನ ಕೊಡೋದ್ರ ಜೊತೆಯಲ್ಲಿ ಮುಂಬರುವಂತ ದಿನಗಳು ಸಾಕಷ್ಟು ಕಷ್ಟಕರವಾಗಿರುವಂತ ಸಾಧ್ಯತೆಗಳಿದಾವೆ ಮತ್ತು ಇದು ಅತ್ಯಂತ ದೀರ್ಘ ಕಾಲದವರೆಗೆ ನಡೆಯುವಂತ ಸಮಸ್ಯೆ ಆಗಿರುವ ಹಾಗೆ ಗೋಚರವಾಗ್ತಾ ಇದೆ. ಹೀಗಾಗಿ ಇಡೀ ದೇಶದ ಜನತೆ ಏನಿದ್ದಾರೆ ಒಗ್ಗಟ್ಟಾಗಿ ಇದನ್ನ ಎದುರಿಸಬೇಕು. ನಮಗೆ ಇರುವಂತ ಸಮಸ್ಯೆಗಳು, ಸವಾಲುಗಳೇನಿದ್ದಾವೆ ಅದನ್ನ ನಾವು ಅದನ್ನ ದಾಟಿ ಮುನ್ನುಗ್ಗಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ ಕೊಟ್ಟಂತ ಹೇಳಿಕೆಗೂ ಇವತ್ತು ರಕ್ಷಣಾ ಸಚಿವರ ನೇತೃತ್ವದಲ್ಲಿ ನಡೀತಾ ಇರುವಂತ ಈ ಸಭೆಗೂ ನೇರವಾದಂತ ಸಂಬಂಧ ಇದ್ದ ಕಾಣಿಸ್ತಾ ಇದೆ. ಈಗ ನಾವು ನೋಡ್ತಾ ಇದೀವಿ, ಹರ್ಮುಜ್ ಜಲಸಂಧಿಯಿಂದ ಇವತ್ತು ಕೂಡ 2 ರಿಂದ 3 ನಮಗೆ ಬೇಕಾಗಿರ್ತಕ್ಕಂಥ ಗ್ಯಾಸ್ ಟ್ಯಾಂಕರ್ಗಳು ಬರ್ತಾ ಇದಾವೆ. ಅದಕ್ಕೆ ಎಸ್ಕಾರ್ಟ್ ಆಗಿ ಭಾರತೀಯ ನೌಕಾಸೇನೆಯ ಫ್ರಿಗೇಟ್ಸ್ಗಳು ಮತ್ತು ನಮ್ಮ ಯುದ್ಧ ನೌಕೆಗಳಿದ್ದಾವೆ, ಅವು ಅವುಗಳಿಗೆ ಎಸ್ಕಾರ್ಟ್ ಮಾಡಿ ಕರೆದುಕೊಂಡು ಬರ್ತಾ ಇದಾವೆ. ಆದ್ರೆ ಇಲ್ಲಿ ಇವತ್ತಿನ ಸಭೆಯನ್ನ ನೋಡ್ತಾ ಇದ್ರೆ ಇದು ಯಾವುದೂ ಅಲ್ಲ, ತೆರೆ ಹಿಂದೆ ಬೇರೆ ರೀತಿಯಾಗಿರ್ತಕ್ಕಂಥ ಲೆಕ್ಕಾಚಾರಗಳೇ ನಡೀತಾ ಇರೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಇನ್ನೊಂದು ಅತಿ ದೊಡ್ಡ ಡೆವಲಪ್ಮೆಂಟ್ ಅಂದ್ರೆ ಇವತ್ತು ಈ ಅಮೆರಿಕದ ಅತ್ಯಂತ ಉನ್ನತ ಅಧಿಕಾರಿಗಳಿದ್ದಾರೆ. ಅಂದ್ರೆ ನಾವು ಮುಂಚೆ ಅದನ್ನ ಪೆಂಟಗನ್ ಅಂತ ಹೇಳ್ತಾ ಇತ್ತು, ಈಗ ಡಿಪಾರ್ಟ್ಮೆಂಟ್ ಆಫ್ ವಾರ್ ಅಂತ ಏನು ಬದಲು ಮಾಡಿದ್ದಾರೆ ಟ್ರಂಪ್, ಅದರ ಮುಖ್ಯಸ್ಥರು ಕೂಡ ನವದೆಹಲಿಗೆ ಇವತ್ತು ಬಂದು ಇಳಿದಿರೋದ್ರ ಬಗ್ಗೆ ಕೂಡ ಈಗ ಸಾಕಷ್ಟು ಚರ್ಚೆಗಳಾಗ್ತಿದಾವೆ. ಅವ್ರು ಯಾಕೆ ಇಲ್ಲಿಗೆ ಬಂದ್ರು, ಭಾರತ ಯಾಕೆ ಇಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ, ಇರಾನ್ನ ನಿಲುವೇನಾಗಿರುತ್ತೆ, ಇದು ಕೇವಲ ಇರಾನ್ಗೆ ಸಂಬಂಧಪಟ್ಟಿದ್ದ ಅಥವಾ ಈ ಒಂದು ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಭಾರತಕ್ಕೆ ಸವಾಲಾಗಿರುವಂತಹ ದೇಶಗಳನ್ನು ಕೂಡ ಟಾರ್ಗೆಟ್ ಮಾಡುವಂತ ಸಾಧ್ಯತೆಗಳು ಏನಿದಾವ ಭಾರತದಿಂದ. ಹೀಗೆ ಸಾಕಷ್ಟು ಕುತೂಹಲ ಭರಿತವಾದಂತಹ ಚರ್ಚೆಗಳು ನಡೀತಾ ಇದಾವೆ. ಯುದ್ಧ ಒಂದು ಕಡೆ ನಡೀತಾ ಇದೆ, ಆ ಯುದ್ಧ ಏನಾದ್ರೂ ಬೇರೆ ಕಡೆ ಹರಡುವಂತ ಸಾಧ್ಯತೆಗಳು ಇದಾವ ಅನ್ನೋದು ಕೂಡ ಈಗಿರುವಂತ ಪ್ರಶ್ನೆ. ಒಟ್ಟಾರೆ ಮುಂಬರುವ ಕೆಲ ತಿಂಗಳುಗಳಂತೂ ಅತ್ಯಂತ ಕಷ್ಟಕರ ಮತ್ತು ಕ್ಲಿಷ್ಟಕರವಾದಂತಹ ಸನ್ನಿವೇಶವನ್ನ ಉಂಟು ಮಾಡೋದ್ರಲ್ಲಿ ಸಂಶಯವಂತೂ ಕಾಣಿಸ್ತಾ ಇಲ್ಲ ಶರ್ಮಿತಾ. ಫಾಲೋ ಅಪ್ ಮಾಡೋ ಸ್ಟೋರಿ. ಥ್ಯಾಂಕ್ ಯು ರಾಘವೇಂದ್ರ ಗುಡಿ. ಇಸ್ರೇಲ್ ಇರಾನ್ ನಡುವಿನ ಯುದ್ಧದ ಎಫೆಕ್ಟ್ ತುಂಬಾ ವಲಯಗಳಲ್ಲಿ, ಕ್ಷೇತ್ರಗಳಲ್ಲಿ ಆಗ್ತಾ ಇದೆ. ಈಗ ರಸ್ತೆ ಗುಂಡಿ ಮುಚ್ಚೋಕ್ಕೂ ಕೂಡ ಈ ಯುದ್ಧದ ಎಫೆಕ್ಟ್ ತಡ್ತಾ ಇದೆ, ಪರಿಣಾಮ ಬೀರ್ತಾ ಇದೆ. ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಬಿಟುಮಿನ್ ಕೊರತೆ ಕಾಡ್ತಾ ಇದೆ. ಡಾಂಬರೀಕರಣಕ್ಕೆ ಬಳಸುವಂತ ಮಿಶ್ರಣ ಬಿಟುಮಿನ್, ಕೊಲ್ಲಿ ಯುದ್ಧದಿಂದಾಗಿ ಬಿಟುಮಿನ್ ಆಮದು ಬಂದಾಗಿದೆ. ಕಚ್ಚಾ ತೈಲ ಸಂಸ್ಕರಣೆ ಬಳಿಕ ಸಿಗುವಂತ ಬಿಟುಮಿನ್, ಡಾಂಬರೀಕರಣಕ್ಕೆ ಬಿಟುಮಿನ್ ಬಳಕೆ 60% 1 ಟನ್ ಬಿಟುಮಿನ್ 40,000ದಿಂದ 60,000ಕ್ಕೆ ಏರಿಕೆಯಾಗಿದೆ. ನಗರದಲ್ಲಿ ಅರ್ಧಕ್ಕರ್ಧ ರಸ್ತೆ ಗುಂಡಿ ಮುಚ್ಚುವಂತ ಕೆಲಸ ಇದರಿಂದಾಗಿ
ಸ್ಥಗಿತಗೊಂಡಿದೆ. ಕಚ್ಚಾ ತೈಲ ಸಂಸ್ಕರಣೆ ಬಳಿಕ ಸಿಗುತ್ತೆ ಈ ಬಿಟುಮಿನ್. ಡಾಂಬರೀಕರಣದಲ್ಲಿ 60% ಇದನ್ನ ಮಿಕ್ಸ್ ಮಾಡ್ತಾರೆ, ಬಳಕೆ ಮಾಡ್ತಾರೆ. ಬಟ್ ಯುದ್ಧದ ಪರಿಣಾಮದಿಂದಾಗಿ 1 ಟನ್ ಬಿಟುಮಿನ್ ಹಿಂದೆ 40,000 ಸಿಗ್ತಾ ಇತ್ತು. ಬಟ್ ಈಗ 60,000ಕ್ಕೆ ಅದು ಏರಿಕೆ ಆಗಿದೆ. ರಸ್ತೆ ಗುಂಡಿ ಮುಚ್ಚೋಕ್ಕೂ ಕೂಡ ಇದರ ಎಫೆಕ್ಟ್ ತಟ್ಟಿರೋದ್ರಿಂದ ಬೆಂಗಳೂರಲ್ಲಿ ಮೊದಲೇ ರಸ್ತೆ ಗುಂಡಿ ಸಮಸ್ಯೆ ಕಾಡುತ್ತೆ. ಈ ಮಧ್ಯದಲ್ಲಿ ಏನಾದರೂ ಈ ಥರದ ಕೊರತೆಗಳು ಉಂಟಾಗ್ಬಿಟ್ರೆ, ಸಮಸ್ಯೆಗಳು ಆಗಿಬಿಟ್ರೆ ಈ ರಸ್ತೆ ಗುಂಡಿ ಅನ್ನೋದು ಶಾಶ್ವತವಾಗಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ಸದ್ಯಕ್ಕೆ ಕೆಲಸ ಅಂದರೆ ಡಾಂಬರೀಕರಣದ ಕೆಲಸ ಅರ್ಧಕ್ಕೆ ತುಂಬ ಕಡೆ ನಿಂತಿದೆ. ಇದರಿಂದ ವಾಹನ ಸವಾರರಿಗೆ ಸಮಸ್ಯೆ ಆಗ್ತಾ ಇದೆ. ಈ ಬಗ್ಗೆ ಜಿಬಿಎ ಕಮಿಷನರ್ ಮಹೇಶ್ವರ ರಾವ್ ಅವರು ಮಾತಾಡಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಈಗ ಸದ್ಯಕ್ಕೆ ಬಿಕಾಸ್ ಆಫ್ ದ ವಾರ್ ದರ್ ಇಸ್ ಸಮ್ ಇಶ್ಯೂಸ್ ಬೀಂಗ್ ರೇಸ್ ಬೈ ದ ಕಾಂಟ್ರಾಕ್ಟರ್. ನಾಟ್ ಕೊರತೆ ಆಸ್ ಮಚ್ ಆಸ್ ದಟ್ ಪ್ರೈಸಸ್ ಸ್ವಲ್ಪ ಎಸ್ಕಲೇಟ್ ಆಗಲಿಕ್ಕೆ ಚಾನ್ಸಸ್ ಇವೆ ಅಂತ ಹೇಳ್ತಾ ಇದ್ರು. ನಾವು ಸ್ವಲ್ಪ ಮಾಹಿತಿ ಪಡ್ಕೊಂಡು ವಿ ವಿಲ್ ಟೇಕ್ ಅ ಡಿಸಿಷನ್ ಆ್ಯಂಡ್ ಬ್ರಿಂಗ್ ಇಟ್ ಟು ದ ನೋಟಿಸ್ ಆಫ್ ಗವರ್ಮೆಂಟ್. ಇಲ್ಲ, ಈಗ ಬಿಟುಮಿನ್ ಈಗ ಬರ್ತಾ ಇಲ್ಲ ಬಿಕಾಸ್ ಸಮ್ ಲೊಕೇಶನ್ಸ್ ದೇ ಆರ್ ಇಂಪೋರ್ಟಿಂಗ್ ಬಿಟುಮಿನ್. ಅದಕ್ಕೆ ಸ್ವಲ್ಪ ಪ್ರೈಸ್ ಇನ್ಕ್ರೀಸ್ ಆಗಿದೆ ಫ್ರಮ್ ವಾಟ್ ಇಟ್ ವಾಸ್ ಇನ್ ಫಸ್ಟ್ ಮಾರ್ಚ್ ವಿಚ್ ವಾಸ್ ಅದು ಹೇಳ್ತಾ ಇದ್ದಾರೆ. ನಾವು ಅದರ ಡೀಟೇಲ್ಸ್ ಪಡ್ಕೊಳ್ತಿದ್ದೀವಿ. ಇನ್ನೊಂದು ಕಡೆ ಇಂಧನದ ಮೇಲೂ ಅದರ ಎಫೆಕ್ಟ್ ತಡ್ತಾ ಇದೆ. ಯುದ್ಧದ ಎಫೆಕ್ಟ್ ತುಂಬ ಕಡೆ ಜನ ಪ್ಯಾನಿಕ್ ಆಗ್ತಾ ಇದ್ದಾರೆ. ತುಂಬ ಕಡೆ ಕೆಲವೊಂದು ವದಂತಿಗಳು ಹಬ್ಬುತ್ತಾ ಇದೆ. ಪೆಟ್ರೋಲ್ ಸಿಗಲ್ಲ, ಡೀಸೆಲ್ ಸಿಗಲ್ಲ ಅಂತ. ಕೆಲವು ಕಡೆ ನೋ ಸ್ಟಾಕ್ ಬೋರ್ಡ್ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ ಪೆಟ್ರೋಲ್ ಬಂಕ್ ಮುಂದೆ. ಬೆಳಗಾವಿಯಲ್ಲಿ ಇಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಜನ ವಾಹನ ಸವಾರರು ಪರದಾಟವನ್ನ ಪಡ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ಗಳ ಮುಂಭಾಗದಲ್ಲಿ ನೋ ಸ್ಟಾಕ್ ಬೋರ್ಡ್ ಅನ್ನು ಹಾಕಿದ್ದಾರೆ. ಅಜಂ ನಗರದಲ್ಲಿ ಭಾರತ್ ಪೆಟ್ರೋಲ್ ಬಂಕ್ ಬಂದ್ ಆಗಿದೆ. ಪೆಟ್ರೋಲ್ ಡೀಸೆಲ್ ಇಲ್ಲದೆ ಬಂಕ್ ಬಂದ್ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಸಿಗದೆ ಜನ ಕೂಡ ಪರದಾಟವನ್ನ ಪಡ್ತಾ ಇದ್ದಾರೆ. ಎಲ್ಲಿ ಸ್ಟಾಕ್ ಇದೆ ಆ ಬಂಕ್ಗಳ ಮುಂದೆ ಈಗ ಕಿಲೋಮೀಟರ್ ಗಟ್ಟಲೆ ಜನ ಕಾಯ್ತಾ ಇದ್ದಾರೆ. ಇನ್ನು ನಾಳೆಯಿಂದ ಸಿಗುತ್ತೋ ಇಲ್ವೋ, ಈ ಬಂಕಲ್ಲೂ ಅಕಸ್ಮಾತ್ ಖಾಲಿ ಆಗ್ಬಿಟ್ರೆ ನಾಳೆಯಿಂದ ಏನ್ ಮಾಡೋದು ಅಂತ ಹೇಳಿ ಜನನು ಆತಂಕದಲ್ಲಿದ್ದಾರೆ. ಹಾಗಾಗಿ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಇವತ್ತು ಕೆಲಸ ಕಾರ್ಯ ಬಿಟ್ಟು ಫಸ್ಟ್ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. 1 ಅವರ್ ಆಯ್ತು ಈಗ, ಅವಾಗಿಂದ ವೇಟ್ ಮಾಡಕತ್ತಿ. ಎಲ್ಲೂ ಪೆಟ್ರೋಲ್ ಸಿಗ್ತಾ ಇಲ್ಲ ಬೆಳಗಾಮದಲ್ಲಿ. ಈ ಥರ ಆದರೆ ಕೆಲಸಕ್ಕೆ ಹೋಗೋದು ಹೆಂಗೋ, ಯಾವ ಥರ ಏನು ಮಾಡೋದು? ಇನ್ನೇನು ಮನೆಯಲ್ಲೇ ಕುಂಡುವಂಥ ಪರಿಸ್ಥಿತಿ ಬರ್ಬೋದು ಆಂಬುಲೆನ್ಸದು. ಯಾಕೋ ಈ ಥರ ರಶ್ ಆಗೋ ಎಲ್ಲ ನಿನ್ನೆ ಮಣ್ಣಿಂದ ಸ್ವಲ್ಪ ಎಲ್ಲ ಆ ಕಡೆ ಈ ಕಡೆ ಪೆಟ್ರೋಲ್ ಪಂಪ್ ಸಿಗ್ತಾ ಇತ್ತು. ಈಗ ನೋಡಿದ್ರೆ 1 ಅವರ್ ಆದರೂ ನಂಬರು ಕ್ಯೂದಲ್ಲಿ ನಿಂತ್ಬಿಟ್ಟು ಹಚ್ಬೇಕು. ಅದು ಒಂದೊಂದು ಪೆಟ್ರೋಲ್ ಪಂಪಲ್ಲಿ ಇದೆ, ಒಂದೊಂದು ಪೆಟ್ರೋಲ್ ಪಂಪಲ್ಲಿ ಇಲ್ಲ. ಈ ಥರ ಆಗಿಬಿಟ್ರೆ ಕೆಲಸ ಬಿಟ್ಟು ಮನೇಲಿ ಕೊಡಬೇಕಾಗತ್ತೆ. ಯಾವುದು ಈ ವಾರ್ ನಿರ್ದಿಂದ ಸಮಸ್ಯೆಗಳು ಭಾಳ ಅಂದರೆ ತುಂಬ ಸಮಸ್ಯೆ ಆಗ್ಬೋದು ಅಂತ ಅನಿಸ್ತದೆ. ಇವಾಗಲೇ ಸ್ಟಾರ್ಟ್ ಆಗಿದೆ ಅನಿಸುತ್ತೆ ನಮಗೆ. ಸರ್ಕಾರ ಏನು ಇದನ್ನೆಲ್ಲ ಆದಷ್ಟು ಮಟ್ಟಿಗೆ ಜಲ್ದಿ ಇದನ್ನು ಕ್ಲಿಯರ್ ಮಾಡ್ಬೇಕಂತ ಒಂದು ವಿಚಾರ ಇರುತ್ತೆ. ಪೆಟ್ರೋಲ್ ಲೈಕ್ ನೈಟ್ ಇಂತ್ರನೇ ಎಲ್ಲರೂ ಕ್ಯೂ ಹಚ್ಚಿ ಪೆಟ್ರೋಲ್ ತೊಗೊಂಡು ಹೋಗತ್ತಾರ. ಎಲ್ಲಿ ಪೆಟ್ರೋಲ್ ಸಿಗತ್ತಿಲ್ಲ. ಯಾವ ಪೆಟ್ರೋಲ್ ಬಂಕ್ ಹೋದ್ರು ಫುಲ್ ಕ್ಯೂ ಇರ್ತೈತೆ ಎಲ್ಲ ಕಡೆ. ಈಗ ನಮ್ಮ ಬೆಳಿಗ್ಗೆ ಹಿಂಗೆ ಆಫೀಸಿಗೆ ಹೋಗೋರಿಗೆಲ್ಲ ಭಾಳ ಪ್ರಾಬ್ಲಮ್ ಆಗತೈತಿ. ಎಲ್ಲಿ ಪೆಟ್ರೋಲ್ ಸಿಗತ್ತಿಲ್ಲ, ಲೈಕ್ ಫುಲ್ ಕ್ಯೂ. ನೈಟ್ ಎಲ್ಲ ಹಚ್ಚಿನೂ ವಾಪಸ್ ಹೋಗ್ಬೇಕಾದ್ರೂ ಫುಲ್ ಕ್ಯೂ ಇರ್ತೈತಿ. ಬೆಳಿಗ್ಗೆ ಬರ್ಬೇಕಾದ್ರೂ ಕ್ಯೂ ಇರ್ತೈತಿ. ಮತ್ತು ಕೆಲವೊಂದು ಕಡೆ ಪೆಟ್ರೋಲೇ ಇಲ್ಲ ಅನ್ನಕತ್ತಾರ. ಹಿಂಗಾಗಿ ನಮಗೆ ಆಫೀಸಿಗೆ ಹೋಗೋರಿಗೆ ಭಾಳ ಪ್ರಾಬ್ಲಮ್ ಆಗತ್ತೆ. ಒಂದೊಂದು ಕಡೆ ಅಷ್ಟೇ ಪವರ್ ಪೆಟ್ರೋಲ್ ಹಾಕ್ತಾರೆ, ಅದು ಕಮ್ಮಿ ಐತಿ. ಬಟ್ ಎಲ್ಲಿನೂ ಪೆಟ್ರೋಲ್ ಸಿಗತ್ತೇ ಇಲ್ಲ. ಎಲ್ಲ ಪೆಟ್ರೋಲ್ ಬಂಕ್ದಾಗೂ ಹಿಂಗೆ ಹೇಳತ್ತೆ. ಇದು ಗೌರ್ಮೆಂಟ್ದವ್ರು ಇದ್ರ ಮ್ಯಾಗ ಏನಾರ ಒಂದು ಕ್ರಮ ತಗೋಬೇಕು ಜಲ್ದಿ. ಲೈಕ್ ಎಲ್ರಿಗೂ ಪ್ರಾಬ್ಲಮ್ ಆಗತೈತಿ. ಒಂದೇನಾರ ಕ್ರಮ ತಗೊಂಡ್ರೆ ಎಲ್ರಿಗೂ ಅನುಕೂಲ ಆಗ್ತದೆ. ತುಂಬ ಸಮಸ್ಯೆ ಆಗ್ತಾಯಿದೆ ಸರ್. ಪೆಟ್ರೋಲ್ ಸಿಗ್ತಾ ಇಲ್ಲ, ಏನಿಲ್ಲ ಸರ್. ಅದ್ರ ಮೇಲೆ ನಮ್ಮ ಜೀವನ ಸರ್. ಇದಿಲ್ಲ ಅಂದ್ರೆ ನಮ್ದು ಮತ್ತೆ ಮನೇಲಿ ಖಾಲಿ ಕುಂದ್ಬೇಕಾಗುತ್ತೆ ಸರ್. ಅದರಿಂದ ಬೇರೆ ನಾವು ಏನು ಕೆಲಸ ಮಾಡಲ್ಲ. 3 ವರ್ಷ ಅದನ್ನ ಮಾಡ್ತಾಯಿದ್ದೀವಿ. ಎಲ್ಲ ಪೆಟ್ರೋಲು ತಿರುಗಾಡಿ ಬಂದಿದೆ ಸರ್. ಎಲ್ಲೂ ಸಿಗ್ತಾ ಇಲ್ಲ ಪೆಟ್ರೋಲು. ಆಲ್ಮೋಸ್ಟ್ ಪೆಟ್ರೋಲ್ ಬೆಳಗಾವ ಎಲ್ಲಿ ಸಿಗ್ತಾ ಇಲ್ಲ ಸರ್. ಡೆಲಿವರಿ ಮಾಡಬೇಕಿದೆ ಸರ್, ಅದೇ ಸಮಸ್ಯೆ ಆಗಿದೆ. ಈಗ ಬಂದಿದೆ ಪೆಟ್ರೋಲ್ ಸಿಗುತ್ತಂತ, ಬಟ್ ಇವರು ಹೇಳಿದ್ರು ಇಲ್ಲ ಪೆಟ್ರೋಲ್ ಇಲ್ಲ, ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಭಾಳ ತೊಂದರೆ ಆಗ್ತಾ ಇದೆ ಸರ್. ಭಾಳ ಅಂದರೆ ಭಾಳ ತೊಂದರೆ ಆಗ್ತಾ ಇದೆ. ಪೆಟ್ರೋಲ್ ಮುಗಿದ ಅಂದರೆ ಬಾಟಲ್ ತೊಗೊಂಡು ನಾನು ಪೆಟ್ರೋಲ್ ಪಂಪ್ ಬಂದಿದ್ದೇನೆ. ಈಗ ನಾನು 3, 4, 5 ಪೆಟ್ರೋಲ್ ಪಂಪ್ ಸಿತ್ತಾಗಿ ಬಂದೇನೆ. ಯಾವುದು ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಕೊಡ್ತಾ ಇಲ್ಲ, ಎಲ್ಲ ಮುಗಿದಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಎಲ್ಲ ಪೆಟ್ರೋಲ್ ಪಂಪ್ ಪೂರ್ತಿ ಬಂದಾಗಿದೆ. ಈಗ ನಾನು ಎಲ್ಲ ಕೆಲಸ ಹೋಗ್ಬೇಕಂದ್ರೆ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ. ಪೆಟ್ರೋಲ್ ಬೇಕಾಗಂದ್ರೆ ಸುತ್ತಾಗಿ ಪೂರ್ತಿ ಬೆಳಗಾವದಲ್ಲಿ ಸುತ್ತಾಗಿದ್ರೆ ಯಾವ ಪಂಪಲ್ಲಿ ಪೆಟ್ರೋಲ್ ಕೊಡ್ತಾ ಇಲ್ಲ. ಭಾಳ ತೊಂದರೆ ಆಗಿಬಿಟ್ಟಿದೆ ಸರ್ ಪೆಟ್ರೋಲ್ಗಳಿಗೆ. ಗೌರ್ಮೆಂಟಿಂದ ಅದನ್ನು ಸ್ವಲ್ಪ ಪೆಟ್ರೋಲ್ ಚಾಲು ಮಾಡಬೇಕಂತ ನಮ್ದು ಇಷ್ಟ. ಕೆಲಸಕ್ಕೆ ಹೆಂಗೆ ಹೋಗ್ಬೇಕು, ಹೆಂಗೆ ದುಡಿಬೇಕು, ಹೆಂಗೆ ಮಾಡಬೇಕು ಅಂತ. ಬೆಂಗಳೂರಲ್ಲಿ ಬೀದಿ ನಾಯಿಗಳ ಹಾವಳಿ ನಿಲ್ಲುವಂತ ಲಕ್ಷಣ ಕಾಣಿಸ್ತಾ ಇಲ್ಲ. ಅದಕ್ಕೆ ಬ್ರೇಕ್ ಹಾಕಬೇಕಾದವರು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಪಾದಾಚಾರಿ ಹಾಗೂ ವಾಹನ ಸವಾರರ ಮೇಲೆ ಸಿಕ್ಕ ಕಡೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತಾ ಇದೆ. ಸೂರ್ಯ ಸಿಟಿ ಫೇಸ್ 1ರಲ್ಲಿ ಬೀದಿ ನಾಯಿಗಳು ಅಟ್ಟಹಾಸವನ್ನ ಮೆರಿತಾ ಇದೆ. ಆನೇಕಲ್ನ ಚಂದ್ರಾಪುರ ಬಳಿಯಲ್ಲಿ ಇರುವಂತಹ ಸೂರ್ಯ ಸಿಟಿ ಫೇಸ್ 1ನಲ್ಲಿ ಪಾದಾಚಾರಿ ಮೇಲೆ 5-6 ನಾಯಿಗಳು ಅಟ್ಯಾಕ್ ಅನ್ನ ಮಾಡಿದೆ. ನಾಯಿ ದಾಳಿಯ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ.
ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಬೈಕ್ ಸವಾರ ತನ್ನ ಪಾಡಿಗೆ ತಾನು ರಸ್ತೆ ಮೇಲೆ ಹೋಗುವಂತ ಸಂದರ್ಭದಲ್ಲಿ 5-6 ಬೀದಿ ನಾಯಿಗಳು ಬಂದಿದೆ, ಅಟ್ಯಾಕ್ ಮಾಡಿದೆ. ಮತ್ತೊಬ್ರು ತಮ್ಮ ಪಾಡಿಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ, ಆದ್ರೂ ಆ ನಾಯಿಗಳು ಬಿಟ್ಟಿಲ್ಲ. ಪಾದಾಚಾರಿ ಮೇಲೂ ಕೂಡ ನಾಯಿಗಳು ಅಟ್ಯಾಕ್ ಮಾಡೋಕ್ ಹೋಗಿವೆ. ಇದೆಲ್ಲವೂ ಅಲ್ಲಿದ್ದಂತ CCTVಯಲ್ಲಿ ಕ್ಯಾಪ್ಚರ್ ಆಗಿದೆ. ಸೂರ್ಯ ಸಿಟಿ ಫೇಸ್ 1ರಲ್ಲಿ ಹೋಗೋರ್ ಬರೋರ್ ಮೇಲೆಲ್ಲ ಈ ಬೀದಿ ನಾಯಿಗಳು ಅಟ್ಯಾಕ್ ಮಾಡಕ್ ಹೋಗ್ತಾ ಇವೆ. ನಡ್ಕೊಂಡು ಹೋದ್ರೂ ಬಿಡ್ತಾ ಇಲ್ಲ, ಬೈಕಲ್ಲಿ ಹೋದ್ರೂ ಬಿಡ್ತಾ ಇಲ್ಲ, ನಾಯಿಗಳು ದಾಳಿಯನ್ನ ಮಾಡ್ತಾ ಇವೆ. ಬಳ್ಳಾರಿಯ KIADB ಕಚೇರಿಯಲ್ಲಿ ಸುಮಾರು 16.17 ಕೋಟಿ ಲೂಟಿ ಹೊಡೆದಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇಲ್ಲಿ ಅಧಿಕಾರಿಗಳ ಸಹಿಯನ್ನ ನಕಲು ಮಾಡಿ ಹಣ ಲೂಟಿ ಹೊಡೆದಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಈ ಲೂಟಿ ಹೊಡೆದಿರುವಂತ ದುಡ್ಡನ್ನ ಇತರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. KIADB ಗುತ್ತಿಗೆ ನೌಕರ ಸಂತೋಷ್ ವಿರುದ್ಧ ಆರೋಪ ಕೇಳಿಬಂದಿದೆ. ಖಾಸಗಿ ಬ್ಯಾಂಕ್ ಮ್ಯಾನೇಜರ್ ಸೇರಿದಂತೆ 7 ಜನ ಸೇರ್ಕೊಂಡು ಈ ಹಣವನ್ನ ಲೂಟಿ ಹೊಡೆದಿದ್ದಾರೆ, ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ಈಗ 7 ಜನರ ವಿರುದ್ಧ ಬಳ್ಳಾರಿ APMC ಠಾಣೆಯಲ್ಲಿ FIR ದಾಖಲಾಗಿದೆ. ಇನ್ನು ಅಧಿಕಾರಿಗಳ ಹೆಸರಲ್ಲಿ ಚೆಕ್ಗಳಿಗೆ ಸಂತೋಷ್ ನಕಲಿ ಸಹಿಯನ್ನ ಹಾಕ್ತಾ ಇದ್ದಂತೆ KIADB ಖಾತೆಯಿಂದ ಇತರೆ ಅಕೌಂಟ್ಗಳಿಗೆ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. 2022ರಿಂದ 2026 ಅವಧಿಯಲ್ಲಿ 16 ಕೋಟಿ ಹಣವನ್ನ ಲೂಟಿ ಹೊಡೆದಿದ್ದಾರೆ. ಇದರಲ್ಲಿ 7 ಜನರ ಪಾಲಿದೆ ಅಂತ ಆರೋಪ ಕೇಳಿಬಂದಿತ್ತು. ಒಟ್ಟು 4 ವರ್ಷದಿಂದ ಇದೇ ರೀತಿ ಹಣವನ್ನ KIADB ಖಾತೆಯಿಂದ ಇತರೆ ಖಾತೆಗಳಿಗೆ ವರ್ಗಾವಣೆ ಆಗಿದೆ. ಬಟ್ ಮೇಲಾಧಿಕಾರಿಗಳು ಏನು ಮಾಡ್ತಾ ಇದ್ರು, ಅವ್ರಿಗೆ ಗೊತ್ತಾಗ್ಲಿಲ್ವಾ ಈ ವಿಷಯ? ಹಾಗಾದ್ರೆ ಈ ಬಗ್ಗೆ ಬಳ್ಳಾರಿ SP ಮಾತಾಡಿದ್ದಾರೆ, ನೋಡಿ. 2022ರಿಂದ ಇದ್ದಂತಹ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಏನಿದ್ರು KIADBಯಲ್ಲಿ, ಅವರ ಚೆಕ್ಗಳನ್ನು, ಅವರ ಸಹಿಯನ್ನು ಫೋರ್ಜ್ ಮಾಡಿಬಿಟ್ಟು ಈ ಹಣವನ್ನು ಬೇರೆ ಬೇರೆ ಇತರೆ ಅಕೌಂಟ್ಗಳಿಗೆ, ಅಂದರೆ ಸಂಬಂಧಪಡದೇ ಇದ್ದಂಥವರ ಅಕೌಂಟ್ಗಳಿಗೆ ಹಣವನ್ನು ಹಂತ ಹಂತವಾಗಿ ಕಳಿಸಿ ಈ ಹಣವನ್ನು KIADBಗೆ ಮೋಸ ಮಾಡಿರುವಂಥದ್ದು ಅನ್ನುವಂಥದ್ದು ಈ ಕಂಪ್ಲೇಂಟಲ್ಲಿ ಈಗಾಗಲೇ ಅವರು ತಿಳಿಸಿದ್ದಾರೆ. ಸೊ ಈ ಕುರಿತು 19ನೇ ತಾರೀಕಿಗೆ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಈ ಕುರಿತು ಇನ್ವೆಸ್ಟಿಗೇಷನ್ ತುಂಬ ಪ್ರಾಥಮಿಕ ಹಂತದಲ್ಲಿರುವಂಥದ್ದು. ಆರೋಪಿಗಳ ಮೇಲೆ ಈಗಾಗಲೇ ನಾವು ಅವರನ್ನು ಪತ್ತೆ ಹಚ್ಚುವಂಥ ಕಾರ್ಯ ನಡೀತಾ ಇದೆ. ಬಟ್ ಮೀನ್ ವೈಲ್ ನಮಗೆ ವಂಚನೆ ಮೊತ್ತ 15 ಕೋಟಿಗಿಂತ ಹೆಚ್ಚು ಇದ್ದಿದ್ದರಿಂದ ಇದು ಟೆಕ್ನಿಕಲಿ CIDಗೆ ಟ್ರಾನ್ಸ್ಫರ್ ಆಗುವಂತಹ ಪ್ರಕರಣ. ಈ ಕುರಿತು ಕೂಡ ನಾವು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು. ಕಳೆದ 4 ವರ್ಷದಲ್ಲಿ 16 ಕೋಟಿಗೂ ಹೆಚ್ಚು ಹಣವನ್ನ ಈ 7 ಜನ ಸೇರ್ಕೊಂಡು ಬಾಚಿದ್ದಾರೆ. ಇಡೀ ಹಗರಣ ಹೆಂಗ್ ಬೆಳಕಿಗೆ ಬಂತು, ಮತ್ತೆ ಈ 7 ಜನ ಯಾರ್ಯಾರು ಏನ್ ಕೆಲಸ ಮಾಡ್ತಾರ ಅವರೆಲ್ಲ? ಶರ್ಮಿತಾ, ಬಳ್ಳಾರಿಯ KIADB ಕಚೇರಿಯಲ್ಲಿ ಸುಮಾರು 16 ಕೋಟಿಗೂ ಅಧಿಕ ಮೊತ್ತದ ಹಣವನ್ನ ಕೂಡ ಇಲ್ಲಿ ಭಾರಿ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು. KIADB ಖಾತೆಯಲ್ಲಿರ್ತಕ್ಕಂಥ ಹಣವನ್ನ ಕೂಡ 16 ಕೋಟಿಗೂ ಅಧಿಕ ಹಣವನ್ನ ಕೂಡ ಬೇರೆ ಬೇರೆ ಖಾತೆಗಳಿಗೆ ಕೂಡ ಇಲ್ಲಿ ಅಕ್ರಮವಾಗಿ ವರ್ಗಾವಣೆ ಮಾಡಿ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಅದರಲ್ಲೂ ಈ ಒಂದು KIADB ಕಚೇರಿಯಲ್ಲಿ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಕ್ಕಂಥ ಸಂತೋಷ್ ಕುಮಾರ್ ಇದ್ದಾನೆ. ಈತ ಅಲ್ಲಿರ್ತಕ್ಕಂಥ AEE ಇಂಜಿನಿಯರ್ಗಳ ನಕಲಿ ಸಹಿಗಳನ್ನ, ಅವರ ಫೋರ್ಜರಿ ಸಹಿಗಳನ್ನ ಮಾಡಿ ತನ್ನ ಖಾತೆಗೆ ಸೇರಿದಂತೆ ಬೇರೆ ಬೇರೆ ಖಾತೆಗೆ ಕೂಡ ಹಣವನ್ನ ವರ್ಗಾವಣೆ ಕೂಡ ಮಾಡಿರ್ತಕ್ಕಂಥದ್ದು. ಸುಮಾರು 7 ಜನರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಮೇಲೋಟಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಸಂತೋಷ್ ಕುಮಾರ್ ಸೇರಿ 7 ಜನರ ಮೇಲೆ ಕೂಡ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಅದರಲ್ಲೂ ಇಲ್ಲಿ ಲೆಕ್ಕ ಪರಿಶೋಧನಾ ಸಂದರ್ಭದಲ್ಲಿ ಕೂಡ ಅಡಿಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ವಂಚನೆ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. 2022ರಿಂದ 26ರವರೆಗೆ ನಡೆದ ಇದು 4 ವರ್ಷದ ಅವಧಿಯಲ್ಲಿ ಕೂಡ ಈ ಒಂದು ಆಕ್ರಮಣ ಬೇರೆ ಬೇರೆ ಕಡೆ ಒಂದು ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಇದೀಗ ಪೊಲೀಸರು ಆರೋಪಿಗಳು ಕೂಡ ತಲೆಮರೆಸಿಕೊಂಡಿರ್ತಕ್ಕಂಥದ್ದು. ಆರೋಪಿಗಳಿಗಾಗಿ ಪೊಲೀಸರು ಕೂಡ ಈಗ ಒಂದು ಬಂಧನಕ್ಕಾಗಿ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಇದು 15 ಕೋಟಿಗೂ ಅಧಿಕ ಮೊತ್ತದ ಹಣ ವಂಚನೆ ಪ್ರಕರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಪ್ರಕರಣನ CIDಗೆ ವಹಿಸಲಿಕ್ಕೆ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿ. ಥ್ಯಾಂಕ್ ಯು.